ಆಕಾಶ್ ವಾರ್ಡ್ ಅಂತೇಳಿ ಇಟ್ಟವರು. ಒಬ್ಬ ಹಿರಿಯ ರಾಜಕಾರಣಿಯ ಮಗನ ಹೆಸರನ್ನು ಇಟ್ಟಿರೋದು ಅಂತ ಹೇಳಿ. ಹೆಸರುಗಳನ್ನು ಇಡಬೇಕಾದಾಗ ಅಲ್ಲಿನ ಜನಗಳಿಗೆ ಭಾವನೆಗೆ ವಿರುದ್ಧವಾಗಿ ಇವತ್ತು ಹೆಸರುಗಳನ್ನು ಕೊಟ್ಟಿದ್ದಾರೆ. ಯಾವ ಕಾರಣಕ್ಕೂ ಅಬ್ಜೆಕ್ಷನ್ ಎಲ್ಲ ಆಗೋದಿಲ್ಲ. ಶಾಸಕರು ಕೂಡ ಆಲ್ರೆಡಿ ಕೋರ್ಟ್ಗೆ ಏನೇನು ದಾಖಲೆ ಕೊಟ್ಟಿದ್ದಾರೆ ಕೂಡ ಕಂಪ್ಲೀಟ್ ಡಾಕ್ಯುಮೆಂಟ್ಸ್ ಆಲ್ರೆಡಿ ಅವ್ರು ಫೈಲ್ ಮಾಡೋಕ್ಕೆ ವ್ಯವಸ್ಥೆ ಮಾಡ್ತಿದ್ದಾರೆ. ಅದು ಕೊಟ್ಟಿರಬೇಕಾದ್ರೆ ಅಲ್ಲಿನ ಸ್ಥಳೀಯ ಕಾಂಗ್ರೆಸ್ ಮುಖಂಡರು ಮತ್ತು ತಾಲೂಕಿನ ಯಾರು ಪ್ರಭಾವಿ ಕಾಂಗ್ರೆಸ್ ಮುಖಂಡರು ಇರ್ತಾರೆ ಇವರೆಲ್ಲ ಸೇರಿನೇ ಅದು ಕೊಟ್ಟಿರ್ತಕ್ಕಂಥದ್ದು. ಡಿ ಕೆ ಶಿವಕುಮಾರ್ ಅವರು ಅಂಥ ಕ್ಷುಲ್ಲಕ ರಾಜಕಾರಣವನ್ನು ಮಾಡಲ್ಲ. ನಮಗೂ ಕೂಡ ಗೊತ್ತಿರ್ತಕ್ಕಂಥದ್ದು ಬಹಳ ದಿನಗಳಿಂದ ಬಲ್ಲೆ ನಾವು. ಅವ್ರ ಮಗನನ್ನ ಈ ವಾರ್ಡ್ಗೆ ಹೆಸರಿಡೋದಕ್ಕೆ ಅವ್ರಿಗೆ ಗೊತ್ತೂ ಇಲ್ಲ. ಇಲ್ಲಿ ಯಾರೋ ಸ್ಥಳೀಯವಾಗಿ ಅದನ್ನ ಪುಕಾರು ಕೂಡ ಮಾಡಿದ್ದಾರೆ. ಎಂಬೆಸಿ ಬರ್ತದೆ, ಪ್ರೆಸ್ಟೀಜ್ ಬರ್ತದೆ, ಅಪಾರ್ಟ್ಮೆಂಟ್ ವಿಶ್ವಭಾರತಿ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ಸಬ್ಸ್ಕ್ರೈಬರ್ಸ್ಗೆ ನಮಸ್ಕಾರ. ಗ್ರೇಟರ್ ಬೆಂಗಳೂರು ಅಥಾರಿಟಿ ಪ್ರಾರಂಭದಲ್ಲೇ ಎಡವಟ್ಟು ಮಾಡಿಕೊಳ್ತಾ ಇದೆಯಾ? ಬೆಂಗಳೂರು ಉತ್ತರ ವಲಯ ಯಲಹಂಕದಲ್ಲಿ ಟೆಕ್ನಿಕಲ್ ತಪ್ಪು ಮತ್ತು ಸ್ಥಳೀಯ ನಾಯಕರ ಸಮನ್ವಯ ಕೊರತೆಗೆ DCM DK ಶಿವಕುಮಾರ್ ಅವರ ಹೆಸರು ವಿವಾದದಲ್ಲಿ ಸೇರಿಕೊಳ್ತಾ ಇದೆಯಾ? ಇದು ಎಷ್ಟರ ಮಟ್ಟಕ್ಕೆ ಸರಿ? ಅಧಿಕಾರ ಮತ್ತು ಸ್ವಂತ ಲಾಭಕ್ಕೆ ಏನು ಬೇಕಾದರೂ ಮಾಡೋ ಈ ಕೆಟ್ಟ ವ್ಯವಸ್ಥೆಯಲ್ಲಿ ಜನರ ಭಾವನೆ ಜೊತೆ ಕಳ್ಳಾಟ, ಕೆಸರೇರ್ಚಾಟ ಎಷ್ಟು ಸರಿ? ಚೌಡೇಶ್ವರಿ ವಾರ್ಡ್ ಹಳೆ ಹೆಸರಿಗಾಗಿ ಜನ ಹೋರಾಟಕ್ಕಿಳಿದಿದ್ದಾರೆ. ಯಲಹಂಕ ವ್ಯಾಪ್ತಿಯಲ್ಲಿ ವಾರ್ಡ್ಗಳ ಹೆಸರು ಬದಲಾವಣೆಯ ಅಸಮಾಧಾನ ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ಬನ್ನಿ ಈ ಎಲ್ಲ ವಿಚಾರಗಳ ಬಗ್ಗೆ ಒಂದು ಸುದ್ದಿ ಇದೆ, ನೋಡೋಣ. ಈಗ ಇದು ಅಫಿಷಿಯಲ್గా ఉంటుంది చెప్పు. ಈಗ 2025ರಲ್ಲಿ ಏನು ಗ್ರೇಟರ್ ಬೆಂಗಳೂರು ಅಸ್ತಿತ್ವಕ್ಕೆ ಬಂತು, ನಮ್ಮ ಬೆಂಗಳೂರು ಉತ್ತರ ಪಾಲಿಕೆ ಅಡಿಯಲ್ಲಿ ಕಂಪ್ಯೂಟ್ರು ನಂಬರಿಂಗ್ ಕೊಡ್ತದೆ. ವಾರ್ಡ್ ನಂಬರ್ 1, 2, 3, 4 ಅಂತ 72 ವಾರ್ಡ್ ನಮ್ಮದು ಬೆಂಗಳೂರು ಉತ್ತರ ಪಾಲಿಕೆ. 72 ವಾರ್ಡಲ್ಲಿ ಏನು ಅಫಿಷಿಯಲ್ ಅದು ನಂಬರಿಂಗ್ ಬೈ ಡಿಫಾಲ್ಟ್ ಕೊಡ್ತದೆ ಅನಿಸುತ್ತೆ ನನಗೆ ತಿಳಿದ ಮಟ್ಟಕ್ಕೆ. ನಾವೇನೇನು ಸಭೆಗಳೆಲ್ಲ ಅಟೆಂಡ್ ಮಾಡಿದ್ದೀವೋ ಅದ್ರ ಪ್ರಕಾರ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಯಾವಾಗ ಕರಡು ಪ್ರತಿ ತಯಾರು ಮಾಡಿದ್ರು ಸರ್ಕಾರದವರು, ಕರ್ನಾಟಕ ಸರ್ಕಾರದಲ್ಲಿ ನಮ್ಮ ಕಾಂಗ್ರೆಸ್ ಆಡಳಿತದವರು ಏನು ಕರಡು ಪ್ರತಿ ಮಾಡಿದವ್ರೆ, ಆಗ ಸಂಖ್ಯೆ 1 ಚೌಡೇಶ್ವರಿ ವಾರ್ಡ್ ಬಂತು. ಆಮೇಲೆ ವಾರ್ಡು ಇದು ಏನು ಡಿಲಿಮಿಟೇಷನ್ ಬಗ್ಗೆ ಆಕ್ಷೇಪಣೆ ಸಲ್ಲಿಸಿ ಅಂತಂದ್ಬಿಟ್ಟು ಏನು ಸರ್ಕಾರ ಅವಧಿ ಕೊಡ್ತು ನಮಗೆ. ಏನು ಆಕ್ಷೇಪಣೆ ಸಲ್ಲಿಸೋಕ್ಕೆ 15 ದಿನ ಟೈಮ್ ಕೊಡ್ತು. 1 ತಿಂಗಳು ಆಯ್ತದು ಏನು ಅಂತಂದ್ಬಿಟ್ಟು ಈ ನಮ್ಮದು ಸೆನ್ಸಸ್ ನಡೀತಾ ಇತ್ತು. ಅದೇ ಸಮಯದಲ್ಲಿ ಸಿಬ್ಬಂದಿ ವರ್ಗ ಕೊರತೆಯಿಂದಾಗಿ ಇದು ಏನು ಕೊಟ್ಟಿರೋ ಆಕ್ಷೇಪಗಳನ್ನ ಅದನ್ನೆಲ್ಲ ಪರಿಶೀಲನೆ ಮಾಡಲಿಕ್ಕೆ ಸ್ವಲ್ಪ 1 ತಿಂಗಳೇ ಆಯಿತು ಸರ್ಕಾರಕ್ಕೆ. ಆ ತಿಂಗಳು ಟೈಮಲ್ಲಿ ನಾವು ಕೊಟ್ಟಿದ್ದು ವಾರ್ಡ್ ನಂಬರ್ 1 ಚೌಡೇಶ್ವರಿ ಇದು ವಾರ್ಡ್ ಇತ್ತಲ್ಲ, ಈ ಚೌಡೇಶ್ವರಿ ವಾರ್ಡ್ನ ಕೆಂಪೇಗೌಡ ವಾರ್ಡು 6 ಇತ್ತು. ಗ್ರೇಟರ್ ಬೆಂಗಳೂರು ಅಥಾರಿಟಿಲಿ ಕೆಂಪೇಗೌಡ ವಾರ್ಡು 6ನೇ ಸಂಖ್ಯೆಯಲ್ಲಿತ್ತು. ಬೈ ಡಿಫಾಲ್ಟ್ ಅದು, ಕಂಪ್ಯೂಟರ್ ಡಿಫಾಲ್ಟ್ ಅದು. ಅದರಲ್ಲಿ ಆ ಕಡೆಯಿಂದ ಕೆಂಪೇಗೌಡ ವಾರ್ಡಲ್ಲಿ 68 ಸಂಘ ಸಂಸ್ಥೆಗಳವರು, ಹಿರಿಯರು ಎಲ್ಲರೂ ಸಾಮಾನ್ಯ ಮನುಷ್ಯರೆಲ್ಲ ಏನಂತ ಕೊಟ್ಟರು ಅರ್ಜಿ, ನಮಗೆ ಕೆಂಪೇಗೌಡ ವಾರ್ಡ್ನ ಜ್ಯೇಷ್ಠತೆ ಬೇಕು. ನಮಗೆ ಗ್ರೇಟರ್ ಬೆಂಗಳೂರು ಉತ್ತರ ಪಾಲಿಕೆಯಲ್ಲಿ ನಂಬರ್ 1 ಯಾರಾಗಿರಬೇಕು, ರಾಜಾ ಕೆಂಪೇಗೌಡರು ಇರಬೇಕು. ನಮ್ಮ ವಾರ್ಡ್ಗೆ ಕೆಂಪೇಗೌಡ ವಾರ್ಡ್ ತೆಗೆದು ರಾಜಾ ಕೆಂಪೇಗೌಡ ವಾರ್ಡ್ ಅಂತ ಮರುನಾಮಕರಣ ಮಾಡಿ ನಮಗೆ ವಾರ್ಡ್ ನಂಬರ್ 1 ಕೊಡಿ ನಮಗೆ ಅಂತ ಅವ್ರು ಡಿಮ್ಯಾಂಡ್ ಕೇಳಿದ್ದು. ನಾವು ವಾರ್ಡ್ ನಂಬರ್ 2ನವ್ರು ಏನು ಮಾಡಿದ್ವಿ, ನಮಗೆ ವಾರ್ಡ್ ನಂಬರ್ 2ನೇ ಇರಬೇಕು, ಚೌಡೇಶ್ವರಿ ವಾರ್ಡೇ ಇರಬೇಕು. ನಮಗೆ ಸ್ವಲ್ಪ ನೇಕಾರರು ಸ್ವಲ್ಪ ಈ ಕಡೆ ಆ ಕಡೆ ಹೋಗ್ಬಿಟ್ಟಿದ್ದಾರೆ, ಚದರಿಸ್ಬಿಟ್ಟಿದ್ದೀರಾ, ನಮಗೆ ಒಂದು ಕಡೆ ಒಗ್ಗಟ್ಟಾಗಿ ಕೊಡ್ರಿ. ಯಾಕಂದರೆ ನಾಳೆ ಸಮಸ್ಯೆಗಳು ಕುಂದುಕೊರತೆಗಳೆಲ್ಲ ಬಂದಾಗ ಯಾರೋ ಒಬ್ಬರು ಕಾರ್ಪೊರೇಟರ್ ಆಗಿರ್ತಾರೆ, ಅವರ ಸಮಸ್ಯೆ ಕುಂದುಕೊರತೆಗಳೆಲ್ಲ ನೋಡ್ಬೋದು ಅಂತ ನಾವು ಒಂದು ಇಷ್ಟೊಂದು ಸ್ವಲ್ಪ ಪ್ರದೇಶ ಕೊಡಿ ಅಂತ ಕೇಳ್ಕೊಂಡ್ವಿ. ಗ್ರೇಟರ್ ಬೆಂಗಳೂರು ಆದಮೇಲೂ ಕೂಡ ನಮ್ಮ ವಾರ್ಡ್ ನಂಬರ್ 2 ಚೌಡೇಶ್ವರಿ ವಾರ್ಡ್ ಅಂತ ಹೆಸರೇ ಪ್ರಕಟಣೆ ಆಗಿತ್ತು. ಈಗ ಅಬ್ಜೆಕ್ಷನ್ಸ್ ಬಂದಿರೋದು ಯಲಹಂಕ ಓಲ್ಡ್ ಟೌನ್ಗೆ ರಾಜಾ ಕೆಂಪೇಗೌಡ ವಾರ್ಡು ಹೆಸರು ಕೊಡಿ ಅಂತ ಅವ್ರು ಅಬ್ಜೆಕ್ಷನ್ ಮಾಡಿದರು. ನಮ್ಮ ಚೌಡೇಶ್ವರಿ ವಾರ್ಡಿಂದ ಯಾವ ಅಬ್ಜೆಕ್ಷನ್ನು ಕೊಟ್ಟಿರಲಿಲ್ಲ.
ಅದು ಕರೆಕ್ಟಾಗೇ ಇತ್ತು. ಈಗ ರೀಸೆಂಟಾಗಿ 3 days ಬ್ಯಾಕ್ ಈಗ ಗೆಜೆಟ್ ಪಾಸ್ ಆಗಿರೋದ್ರಲ್ಲಿ ನಮ್ಮ ಚೌಡೇಶ್ವರಿ ತಾಯಿ ಹೆಸರೇ ಇಲ್ದಂಗೆ ಆ ವಾರ್ಡು ಇಲ್ಲ, ಆ ವಾರ್ಡ್ಗೆ ಹೆಸರು ಇಲ್ಲ. ಆ ವಾರ್ಡು ಬೌಂಡ್ರಿಗೆ ರಾಜ ಕೆಂಪೇಗೌಡ ಹೆಸರು ಬಂದ್ಬಿಟ್ಟಿದೆ. ಡಿ ಕೆ ಶಿವಕುಮಾರ್ ಮಿಸ್ಟೇಕ್ ಸರ್ ಸೇಂಟ್ ಮೇರಿ ಮಾಡಿದ್ರೆ ನೀವು ಒಪ್ಕೋತೀರಾ? ಯಾಕೆ ಒಪ್ಪೋಕ್ಕಾಗುತ್ತಾ? ನಮ್ಮ ತಾಯಿ ಚೌಡೇಶ್ವರಿ ಇದು ಆಗಿರೋ 2007ರಲ್ಲಿ BBMP ಆದಾಗ ಆಗಿರೋದು. ಅಷ್ಟು ವರ್ಷದಿಂದ ತಾಯಿ ಚೌಡೇಶ್ವರಿ ಹೆಸರೇ ಇದೆ ವಾರ್ಡ್ ನಂಬರ್ 2ಗೆ. ಈಗ ನಮಗೆ ಬೇಕಾಗಿರೋದು ವಾರ್ಡ್ ನಂಬರ್ 2 ಇರಬೇಕು. ಆ ವಾರ್ಡ್ ನಂಬರ್ 2ಗೆ ತಾಯಿ ಚೌಡೇಶ್ವರಿ ಹೆಸರೇ ಇರಬೇಕು. ಇದಕ್ಕೆ ನಮ್ಮ ಶಾಸಕರು ಪ್ರಯತ್ನ ಮಾಡ್ತಾವ್ರೆ. ನಮ್ಮ ಪ್ರಯತ್ನ ನಾವು ಮಾಡ್ತೀವಿ. ಅವ್ರು ಹೇಳ್ದಂಗೆ ಡಿ ಕೆ ಶಿವಕುಮಾರ್ ಸಾಹೇಬ್ರ ಹತ್ರನೂ ಹೋಗ್ತೀವಿ. ಚೌಡೇಶ್ವರಿ ವಾರ್ಡ್ ಅನ್ನೋ ಹೆಸರು ನಾವೆಲ್ಲ ಹೋರಾಟ ಮಾಡಿ ಇಟ್ಸ್ಕೊಂಡಿದ್ದೀವಿ. MLA ಸಾಹೇಬ್ರ ಸಹಕಾರದಿಂದ, ವಿಶ್ವನಾಥ್ ಅವ್ರ ಸಹಕಾರದಿಂದ. ಈ ಹೆಸರನ್ನು ಚೌಡೇಶ್ವರಿ ಕಲ್ಯಾಣ ಮಂಟಪ, ಚೌಡೇಶ್ವರಿ ದೇವಸ್ಥಾನ ಎಲ್ಲ ಈ ವಾರ್ಡಲ್ಲಿದೆ. ಮತ್ತು ಈ ನೇಕಾರಿಕೆ ಸಮುದಾಯದವರು 100ಕ್ಕೆ 99% ಇಲ್ಲೇ ವಾಸ ಮಾಡ್ತಾ ಇದ್ದಾರೆ. ದಯವಿಟ್ಟು ಯಲಹಂಕ ಭೂಪಾಲ ಕೆಂಪೇಗೌಡರು ಮಾದರಿ ಆದರೆ ಚೌಡೇಶ್ವರಿ ತಾಯಿ ನಮ್ಮ ಕರ್ನಾಟಕಕ್ಕೆ ತಾಯಿ ಅಂತ ಹೆಸರನ್ನು ಇದ್ದಿದ್ದನ್ನು ತೆಗೆದುಹಾಕಿದ್ದಾರೆ ಬೈ ಮಿಸ್ಟೇಕು. ದಯವಿಟ್ಟು ನಮ್ಮೆಲ್ಲರ ಕಳಕಳಿಯ ಮನವಿ, 2ನೇ ವಾರ್ಡ್ಗೆ ಚೌಡೇಶ್ವರಿ ವಾರ್ಡ್ ಅಂತಾನೆ ಇಡಬೇಕು ಅಂತ ನಮ್ಮೆಲ್ಲರ ಪ್ರಾರ್ಥನೆ. ಈಗ ನಮಗೆ ಭಯ ಏನಂದ್ರೆ ಕನಕಪುರದ ಮುನೇಶ್ವರ ಬೆಟ್ಟನ ಕಪಾಲಿ ಅಲ್ಲ, ನಾವು ಯಾರ ಬಗ್ಗೆನೂ ಮಾತಾಡ್ತಾ ಇಲ್ಲ. ನಮಗೆ ಚೌಡೇಶ್ವರಿ ಮಾತೆ ಸೋನಿಯಾ ಮೇರಿ ಮಾಡ್ಬಿಟ್ರೆ ಏನ್ ಮಾಡ್ತೀರಿ ನೀವು? ಅಲ್ಲಲ್ಲ, ಯಾರಿಗೂ ನಾವು ಏನಾಗಿದೆ ಗೊತ್ತಿಲ್ಲ. ನಾವು ನಮ್ಮ ಕಾಂಗ್ರೆಸ್ ಅಧ್ಯಕ್ಷರಾದ ನಮ್ಮ ಅಮರನಾಥ್ ಅವ್ರಿಗೆಲ್ಲ ಮನವಿ ಕೊಡ್ತಾ ಇದ್ವಿ, ಸರ್ಕಾರಕ್ಕೂ ಕೊಡ್ತಾ ಇದ್ದೀವಿ. ದಯವಿಟ್ಟು ಚೌಡೇಶ್ವರಿ ದೇವಸ್ಥಾನ, ಕಲ್ಯಾಣ ಮಂಟಪ ಎಲ್ಲ ಈ ವಾರ್ಡಲ್ಲಿ ಇರೋದ್ರಿಂದ ಈ ವಾರ್ಡ್ಗೆ ಚೌಡೇಶ್ವರಿ ವಾರ್ಡ್ ಅಂತಾರೆ ಇಡಬೇಕಂತ ನಮ್ಮೆಲ್ಲರ 100ಕ್ಕೆ 100% ಕೋರಿಕೆ. ನನ್ನ ಹೆಸರು ಮಲ್ಲಿಕಾರ್ಜುನಪ್ಪ ಅಂತ, ಮಾಜಿ ನಗರಸಭಾ ಅಧ್ಯಕ್ಷರು ಮತ್ತು ನೇಕಾರಿಕೆ ಕಸಬಲ್ಲಿ ನಮ್ಮ ಈ ವಾರ್ಡ್ ಬಗ್ಗೆ ಚೆನ್ನಾಗಿ ಗೊತ್ತಿರೋರು ನಾವು. ಇದಕ್ಕೆ ದಯವಿಟ್ಟು ನಮ್ಮ ಎಲ್ಲರ ಕೋರಿಕೆ ಒಂದೇ, ಚೌಡೇಶ್ವರಿ ವಾರ್ಡ್ ಇರಲೇಬೇಕು. ಸರ್ ಸಮಸ್ಯೆ ಒಂದೇ. ಲಾಸ್ಟ್ BBMP ಇದ್ದಾಗ ವಾರ್ಡ್ ನಂಬರ್ 1 ಕೆಂಪೇಗೌಡ ವಾರ್ಡ್ ಅಂತಿತ್ತು, ಚೌಡೇಶ್ವರಿ ವಾರ್ಡ್ 2 ಅಂತ ಇತ್ತು. ಇದು ಏನಿದೆ ಅಲ್ಲ, ಇದು ನಮ್ಮ ಕಂಟಿನ್ಯೂಷನ್ ಕೊಡಲಿ ಸರ್. ರಾಜ ಕೆಂಪೇಗೌಡ ಅಂತ ಮಾಡಿದಾರಲ್ಲ, ಆ ಹೆಸರನ್ನ ಒಂದು ವಾರ್ಡ್ 1ಗೆ ಇಡಲಿ, ಚೌಡೇಶ್ವರಿ ವಾರ್ಡ್ 2 ಅಂತ ಇಡಿ ಸರ್. ಇದು ಇಟ್ಟರೆ ಎಲ್ಲರೂ ಸಮಾಧಾನ ಇಲ್ಲಿ ಜನಗಳಿಗೆ. ಯಾಕಂತಂದರೆ ಆವತ್ತಿಂದ ನಮ್ಮ ಬೆಂಗಳೂರು ಕಟ್ಟಿದಂಥ ಕೆಂಪೇಗೌಡನ ನೆನೆಸ್ಕೊಂಡು ಮತ್ತು ನಮ್ಮ ತಾಯಿ ಚೌಡೇಶ್ವರಿ ನೆನೆಸ್ಕೊಂಡು ನಾವು ಯಾವತ್ತಿಂದ ಇಲ್ಲಿ ನೆಲೆಸ್ತಿದ್ದೀವಿ. ಅದಕ್ಕೆ ಅವೆರಡೂ ಇದ್ದರೆ ತುಂಬ ಒಳ್ಳೇದಾಗ್ತದೆ. ಇವ್ರಿಗೆ ಇಷ್ಟ ಬಂದಂಗೆ ಆಕಾಶ ಮಾಡ್ತಾರೆ, ಪಿಲಿಯಮ್ಮ ಮಾಡ್ತಾರೆ, ಇನ್ನೂ ಸ್ವಲ್ಪ ದಿನ ಹೋದರೆ ಬೇರೆ ಸೋನಿಯಾ ಗಾಂಧಿನೂ ಅಂತ ಹೆಸರು ಇಡ್ತಾರೆ. ಆ್ಯಕ್ಚುಲಿ ವೆಂಕಟಾಲ ಅಂತ ಆವತ್ತಿಂದ ಬಂದಿರೋ ಹೆಸರು ವೆಂಕಟಾಲ, ಮತ್ತು ಮಾರುತಿನಗರ ದೇವ್ರ ಹೆಸರು ನಮ್ಮ ಭಗವಂತನ ಆಂಜನೇಯ ಸ್ವಾಮಿ ಹೆಸರು. ಇವೆರಡರಲ್ಲಿ ಯಾವುದಿಟ್ಟರು ನಮ್ಗೆ ಆಕ್ಷೇಪ ಇಲ್ಲ. ಅಕ್ಷಯ್ ಯಾರು ಸರ್ ಇವರು? ಏನು ದೇಶಭಕ್ತರ? ಇಲ್ಲಾಂದ್ರೆ ಏನು ಸಾಧನೆ ಮಾಡಿದ್ದಾರೆ? ಆಕಾಶ ಏನು ದೇಶ ಸೇವೆ ಮಾಡಿದ್ದಾರಾ? ಇಲ್ಲ ಏನಾದರೂ ದೇಶಕ್ಕೋಸ್ಕರ ಏನಾದರೂ ಸೈನಿಕರಾಗಿ ಏನಾದರೂ ಮಾಡಿ ಹುತಾತ್ಮರಾಗಿದ್ದಾರಾ? ಇಲ್ಲ ಒಳ್ಳೆ ಏನಾದರೂ ಬೇರೆ ರೀತಿಯಲ್ಲಿ ಏನಾದರೂ ಸಾಧನೆ ಮಾಡಿದ್ದಾರೆ ಇವರು? ಯಾರು ಸರ್ ಇವರು ಹೆಸರು ಕೇಳ್ತಾ ಇರೋದು ಇದೇ ಮೊದಲನೇ ಸರಿ. ಇಂಥವರ ಹೆಸರು ಇಡೋದು ಯಾರೂ ಸಹಿಸಲ್ಲ. ಉಗ್ರ ಹೋರಾಟ ಕೂಡ ಆಗ್ತದೆ. ಆದಷ್ಟು ಅದು ಕೂಡ ಇವರು ಎಚ್ಚೆತ್ಕೊಂಡು ಚೇಂಜ್ ಮಾಡಬೇಕು. ಅದನ್ನು ವೆಂಕಟಾಲ ಇಲ್ಲ ಮಾರುತಿನಗರ ಇಡಬೇಕು. ಸರ್ಕಾರ ಇರ್ತದೋ ಅವರ ಮುಖಂಡರು ಆ ಶಾಸಕರು ಹೇಳ್ದಂಗೆ ಡಿಲಿಮಿಟೇಷನ್ ಮಾಡೋದು ಮತ್ತು ಮೀಸಲಾತಿ ಕೂಡ ಅವ್ರು ಏನು ಹೇಳ್ತಾರೆ ಅದನ್ನೇ ಮಾಡ್ತಾರೆ. ನಮ್ಗೆ ಅದು ಗೊತ್ತಿರ್ತಕ್ಕಂಥ ವಿಚಾರ. ಅದಕ್ಕೋಸ್ಕರ ನಾವೇನು ಅದು ನಮ್ಮ ಕೈಯಲ್ಲಿ ಯಾವುದೇ ರೀತಿಯಲ್ಲಿ ಚೇಂಜಸ್ ಮಾಡೋಕ್ಕಾಗೋದಿಲ್ಲ. ಅದನ್ನು ಮಾಡಿದ್ದಾರೆ ಅವರು. ಆದರೆ ಹೆಸರುಗಳನ್ನು ಇಡಬೇಕಾದಾಗ ಅಲ್ಲಿನ ಜನಗಳಿಗೆ ಭಾವನೆಗೆ ವಿರುದ್ಧವಾಗಿ ಇವತ್ತು ಹೆಸರುಗಳನ್ನು ಕೊಟ್ಟಿರ್ತಕ್ಕಂಥದ್ದು. ಯಾಕಂದರೆ ಅದು ಕೊಟ್ಟಿರಬೇಕಾದ್ರೆ ಅಲ್ಲಿನ ಸ್ಥಳೀಯ ಕಾಂಗ್ರೆಸ್ ಮುಖಂಡರುಗಳು ಮತ್ತು ತಾಲೂಕಿನ ಯಾರು ಪ್ರಭಾವಿ ಕಾಂಗ್ರೆಸ್ ಮುಖಂಡರು ಇರ್ತಾರೆ, ಇವರೆಲ್ಲ ಸೇರಿನೇ ಅದು ಕೊಟ್ಟಿರ್ತಕ್ಕಂಥದ್ದು. ಇಲ್ಲಾಂದರೆ ಅಧಿಕಾರಿಗಳಾಗಲಿ ನಾವಾಗಲಿ ವಿರೋಧ ಪಕ್ಷದವರಾಗಲಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ನಾವು ಒತ್ತಾಯವನ್ನು ಮಾಡ್ತಾ ಇರ್ತಕ್ಕಂಥದ್ದು, ಇವತ್ತು ರಾಜ ಕೆಂಪೇಗೌಡ ವಾರ್ಡ್ ಅಂತೇಳಿ ವಾರ್ಡ್ ನಂಬರ್ 1 ಹಿಂದೆ ಚೌಡೇಶ್ವರಿ ವಾರ್ಡ್ ಏನಿತ್ತು ಅದಕ್ಕೆ ಕೊಟ್ಟಿದ್ದಾರೆ. ಅಲ್ಲೆಲ್ಲ ಕೂಡ ಭಾಳಷ್ಟು ಜನ ಹೊರಗಡೆಯಿಂದ ಅಂದರೆ ಆಂಧ್ರದಿಂದ ಬಂದು ಅಲ್ಲಿ ನೆಲೆಸಿರ್ತಕ್ಕಂಥ ತೆಲುಗು ಭಾಷಿಕರು ಜಾಸ್ತಿ ಇರ್ತಕ್ಕಂಥ ಏರಿಯಾ. ಅದನ್ನು ಚೌಡೇಶ್ವರಿ ವಾರ್ಡ್ ಅಂತ ಹೆಸರಿಡಬೇಕಾಗಿತ್ತು. ಚೌಡೇಶ್ವರಿ ವಾರ್ಡ್ ಇಟ್ಟಿಲ್ಲ. ಮತ್ತು ನಮ್ಮದು ಹಳೇ ನಗರ ಏನಿತ್ತು ಅದಕ್ಕೆ ರಾಜ ಕೆಂಪೇಗೌಡ ಹೆಸರನ್ನು ಇಡಬೇಕು ಅಂತಕ್ಕಂಥದ್ದು ನಮ್ಮದೇನು ಅಭ್ಯಂತರ ಇಲ್ಲ. ಆದರೆ ಈಗ ಅದ್ರ ಬದಲು ಮಾಡಿ ಹಳೇ ನಗರ ವಾರ್ಡ್ ಅಂತೇಳಿ ಮಾಡಿದ್ದಾರೆ. ಯಲಹಂಕ ಹಳೇ ನಗರ ವಾರ್ಡ್ ಅಂತೇಳಿ ಚೌಡೇಶ್ವರಿ ವಾರ್ಡ್ ಅಂತ ತಗೊಂಡೋಗಿ ರಾಜ ಕೆಂಪೇಗೌಡ ವಾರ್ಡ್ ಮಾಡವ್ರೆ. ಅದಕ್ಕಿಂತ ಆಶ್ಚರ್ಯವಾಗಿರ್ತಕ್ಕಂಥದ್ದು ನಿನ್ನೆಯಿಂದ ಭಾಳ ಚರ್ಚೆ ಆಗ್ತಾ ಇದೆ. ವೆಂಕಟಾಲ ವಾರ್ಡ್ ಅಂತೇಳಿ ಹಿಂದೆ ಇತ್ತು, ಇದೇ ಸರ್ಕಾರನೇ ವೆಂಕಟಾಲ ಅಂತ ಇತ್ತು. ನಮ್ಮದೇನು ಯಾರ್ದೂ ತಕರಾರು ಇರಲಿಲ್ಲ. ಆದರೆ ಇವತ್ತು ಆಕಾಶ್ ವಾರ್ಡ್ ಅಂತೇಳಿ ಇಟ್ಟವ್ರೆ. ನಿನ್ನೆ ಕೂಡ ಅಲ್ಲೆಲ್ಲ ಸ್ಥಳೀಯರು ಪಕ್ಷಾತೀತವಾಗಿ ಪ್ರತಿಭಟನೆಯನ್ನು ಕೂಡ ಮಾಡಿದ್ದಾರೆ. ಈಗ ಇಲ್ಲಿ ಹರಿದಾಡ್ತಾ ಇರ್ತಕ್ಕಂಥದ್ದು ಏನು ಅಂತಂದರೆ, ಒಬ್ಬ ಹಿರಿಯ ರಾಜಕಾರಣಿಯ ಮಗನ ಹೆಸರನ್ನು ಇಟ್ಟಿರೋದು ಅಂತೇಳಿ.
ಯಾರು ಅಂತೇಳಿ ಕೇಳಿದಾಗ ನಾನು ದಯವಿಟ್ಟು ತಪ್ಪು ತಿಳ್ಕೊಬಾರ್ದು. ಆ DK ಶಿವಕುಮಾರ್ ಅವ್ರ ಮಗ ಆಕಾಶ್ ಗೌಡ ಅಂತೇಳಿ ಹೆಸರಿರ್ತಕ್ಕಂಥದ್ದು ಅಚಾನಕ್ಕಾಗಿ. DK ಶಿವಕುಮಾರ್ ಅವರು ಅಂಥ ಕ್ಷುಲ್ಲಕ ರಾಜಕಾರಣವನ್ನು ಮಾಡಲ್ಲ, ನನಗೂ ಕೂಡ ಗೊತ್ತಿರ್ತಕ್ಕಂಥದ್ದು ಭಾಳ ದಿನಗಳಿಂದ ಬಲ್ಲೆ ನಾನು. ಅವ್ರ ಮಗನನ್ನು ಈ ವಾರ್ಡ್ಗೆ ಹೆಸರಿಡೋದಕ್ಕೆ ಅವ್ರಿಗೆ ಗೊತ್ತೂ ಇಲ್ಲ. ಇಲ್ಲಿ ಯಾರೋ ಸ್ಥಳೀಯವಾಗಿ ಅದನ್ನು ಪುಕಾರು ಕೂಡ ಮಾಡಿದ್ದಾರೆ. ಮತ್ತು ಆಕಾಶ್ ಅನ್ನೋದು ಏನು ಆ ಸ್ಪಷ್ಟೀಕರಣ ಬೇಕು ನಮಗೆ. ಅಲ್ಲಿ ಆಕಾಶ್ ಅಂತಕ್ಕಂಥ ಯಾವುದೇ ಪ್ರಸಿದ್ಧ ವ್ಯಕ್ತಿ ಇಲ್ಲ, ಯಾವುದೇ ಒಬ್ಬ ಹುತಾತ್ಮರಿಲ್ಲ, ಯಾವುದೋ ರಾಷ್ಟ್ರ ಪ್ರಶಸ್ತಿ ತರ್ತಕ್ಕಂಥ ಜನನೂ ಇಲ್ಲ, ಮತ್ತು ಇಡೀ ಏರಿಯಾದಲ್ಲಿ ಆಕಾಶ ಅಂತಕ್ಕಂಥ ಬಡಾವಣೆನೂ ಇಲ್ಲ. ಸೊ ಇದು ಇವತ್ತು ನಮಗೆ ಅತ್ಯಂತ ಖೇದಕರವಾದಂಥ ವಿಚಾರ. ಇವತ್ತು ಭಾಳಷ್ಟು ಚರ್ಚೆಗಳು ಕೂಡ ನಡೀತಾ ಇದೆ. ಇದಕ್ಕೆ ಇವತ್ತು ಯಾರು ಡಿಲಿಮಿಟೇಷನಲ್ಲಿ ಮಾಡಿ ಹೆಸರನ್ನು ಕೊಟ್ಟಿದ್ದಾರೆ ಅವರೇ ಸ್ಪಷ್ಟೀಕರಣವನ್ನು ಕೊಡಬೇಕಾಗ್ತದೆ. ಇಲ್ಲ ಅಂತಂದರೆ ಇದರಲ್ಲಿ ಯಾವುದೇ ಪಾತ್ರ ಇಲ್ಲದೆ ಇರ್ತಕ್ಕಂಥ ಹಿರಿಯ ಕಾಂಗ್ರೆಸ್ ನಾಯಕರ ಹೆಸರುಗಳನ್ನು ತಂದು ಮುಜುಗರ ಆಗ್ತಕ್ಕಂಥ ಕೆಲಸ ಕೂಡ ಆಗ್ತಾ ಇದೆ. ನೀವಿನ್ನು @ವಿಶ್ವಭಾರತಿ 24 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.